ಇನ್ನು ಬಿಡದಿ ಟೌನ್ಶಿಪ್ ಪ್ಲಾನ್ ರಾಮನಗರ ಬಳಿ ಇರೋ ಬಿಡದಿ ಬಳಿಯ ಈ ಟೌನ್ಶಿಪ್ ನಿರ್ಮಾಣ ಭಾರತದ ಮೊದಲ ಎಐ ಆಧಾರಿತ ಅತ್ಯಾಧುನಿಕ ಟೌನ್ಶಿಪ್ ಅಂತೆ. ಸುಮಾರು 7481 ಎಕರೆ ಜಾಗದಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಒಳಪಡುವ ಹಳ್ಳಿಗಳ ಸಂಖ್ಯೆ 9. ಬಿಡದಿ ಹೋಬಳಿ ಮತ್ತು ಹಾರೋಹಳ್ಳಿಗೆ ಸೇರಿರುವ ಹಳ್ಳಿಗಳು ಬೈರ್ಮಂಗಲ, ಬನ್ನಿಗೇರಿ, ಹೊಸೂರು, ಕೆಜಿ ಗೊಲ್ಲರಪಾಳ್ಯ, ಕಂಚುಗಾರನಹಳ್ಳಿ, ಅಳ್ಳಾಳ್ ಸಂದ್ರ, ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ಕಂಚುಗಾರನಹಳ್ಳಿ ಕಾವಲಿನ ಜಮೀನುಗಳನ್ನು ಸ್ವಾಧೀನ ಸುಮಾರು 2000 ಎಕರೆ ಪ್ರದೇಶದಲ್ಲಿ ಎಐ ಉದ್ಯಮಕ್ಕೆ ಮೀಸಲಿಡೋದಕ್ಕೆ ಸರ್ಕಾರ ಈಗ ರೆಡಿ ಆಗಿದೆ. ಜಾಗತಿಕ ಬಿಸ್ನೆಸ್ ಕಾರಿಡಾರ್ಗೆ 1150 ಎಕರೆ, ಹೆದ್ದಾರಿಗಳಿಗೆ ಹೊಂದಿಕೊಂಡಂತೆ 300 ಮೀಟರ್ ಅಗಲದ ಬೃಹತ್ ವಾಣಿಜ್ಯ ಕಾರಿಡಾರ್, ಉದ್ಯಾನವನ, ಬಫರ್ ವಲಯ, ಹೀಗೆ ಬಹಳಷ್ಟು ರೀತಿಯಾದಂತಹ ಕಾಂಕ್ರೀಟ್ ಕಾಡನ್ನೇ ನಿರ್ಮಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಆದ್ರೆ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂದ್ರೆ, ಇಲ್ಲಿಯ ರೈತರು, ಪರಿಸರವಾದಿಗಳು, ಇನ್ನು ರಾಜಕೀಯ ಪಕ್ಷಗಳಾದಂಥ ಬಿಜೆಪಿ ಮತ್ತು JDS ವಿರೋಧ ವ್ಯಕ್ತಪಡಿಸ್ತಾ ಇದೆ. ಫಲವತ್ತಾದ ಕೃಷಿ ಮತ್ತು ತೋಟಗಾರಿಕಾ ಭೂಮಿ, ಸುಮಾರು 7500 ಎಕರೆ ಫಲವತ್ತಾದಂಥ ನೀರಾವರಿ ಕೃಷಿ ಭೂಮಿ ಭೂಸ್ವಾಧೀನ ಮಾಡ್ತಾ ಇದ್ದೀರಿ. ತೆಂಗು, ಅಡಿಕೆ, ಬಾಳೆ, ಮಾವು, ರೇಷ್ಮೆ ಬೆಳೀತಾ ಇರುವಂಥ ಜಮೀನಿದು. ಈ ಭಾಗದಿಂದಲೇ ಬೆಂಗಳೂರಿಗೆ ದಿನನಿತ್ಯ 6 ಲಕ್ಷ ಲೀಟರ್ ಹಾಲು ಪೂರೈಕೆ ಆಗುತ್ತೆ. ಟೌನ್ಶಿಪ್ ಅಂದ್ರೆ ಡೈರಿ ಉದ್ಯಮ ನಶಿಸುವ ಆತಂಕ. 3500ಕ್ಕೂ ಹೆಚ್ಚು ಸಣ್ಣ, ಅತಿ ಸಣ್ಣ ರೈತ ಕುಟುಂಬಗಳ ಏಕೈಕ ಆದಾಯ ಮೂಲಕ್ಕೇನೆ ಕೊಕ್ಕೆ ಹಾಕಿದಂಗಾಗುತ್ತೆ. ಕನಿಷ್ಠ ಪರಿಹಾರದ ಮೊತ್ತ ಮತ್ತು ಭೂಮಿಯ ಮೇಲೆ ವ್ಯತ್ಯಾಸ ಇದೆ. ಪ್ರತಿ ಎಕರೆಗೆ 5 ರಿಂದ 6 ಕೋಟಿ ರೂಪಾಯಿ ಪರಿಹಾರ ಕೇಳ್ತಾ ಇದ್ದಾರೆ ರೈತರು. ಆದರೆ ಸರ್ಕಾರದಿಂದ 1.5 ಕೋಟಿಯಿಂದ 3 ಕೋಟಿ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. 50-50 ಅನುಪಾತದಲ್ಲಿ ಅಭಿವೃದ್ಧಿ ಪಡಿಸಿದ ಭೂಮಿ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಇದರಿಂದ ನಮಗೆ ನಷ್ಟ ಅಂತ ಕೆಲ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ರೆಡ್ ಝೋನಿಂದ ಗ್ರೀನ್ ಝೋನ್ಗೆ ಪರಿವರ್ತಿಸಿದರೆ, ಹಸಿರು ವಲಯವನ್ನು ನೀವು ಕಾಂಕ್ರೀಟ್ ಕಾಡಾಗಿ ಮಾಡಿದರೆ ತಾಪಮಾನನೂ ಹೆಚ್ಚಳ ಆಗುತ್ತೆ, ಪರಿಸರದ ಸಮತೋಲನ ಕೆಡುತ್ತೆ, ಏರ್ಪೇರ್ ಆಗುತ್ತೆ ಅಂತ ಪರಿಸರವಾದಿಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದು ಒಂದು ರೀತಿ ಹೊಸ ನಗರದ ಹೆಸರಿನಲ್ಲಿ ಲೂಟಿ ಹೊಡೆಯುವಂಥ ಪ್ರಾಜೆಕ್ಟ್ ಇದು ಅಂತ ಕೂಡ ಆರೋಪ ಮಾಡಲಾಗ್ತಾ ಇದೆ. ರಾಜಕೀಯ ಹಿತಾಸಕ್ತಿ ಇರುವಂಥ ಮತ್ತು ರಿಯಲ್ ಎಸ್ಟೇಟ್ ದಂಧೆಯ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸ್ವಲ್ಪ ಎಲ್ಲ ನಮ್ಮ ಓಕೆ ಸರ್ ಹೇಳಿ ಸರ್. ಸರ್ ಎಲ್ಲ ಮುಂದೆ ನಡೀರಿ, ಮುಂದೆ ನಡೀರಿ, ಮುಂದೆ ಹೋಗಿ, ಮುಂದೆ ನಡೀರಿ ಎಲ್ಲ ಹಂಗೆ. ನಾನು ಡೈರಿ ಸೆಕ್ರೆಟರಿ. ಯಾಕೆ ಒಳಗೊಬ್ಬರನ್ನ ತಡೆಯೋ, ಒಳಗೊಬ್ಬರನ್ನ ತಡೆಯಪ್ಪ. ಹಾಲಿನ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ? ಯಾವುದೇ ಕಾರಣಕ್ಕೂ ಭೂಸ್ವಾಧೀನ ಆಗಬಾರ್ದು. ಆಗ್ಲಿಲ್ಲ ಅಂದ್ರೆ ಆಗಿದ್ರೆ ಹೇಳ್ತಲ್ಲ, ಈ ತರ ಭೂಮಿ ಇಲ್ಲ ಇರೋರು ಯಾವುದೇ ಕಾರಣಕ್ಕೂ ಜೀವನ ಮಾಡಕ್ ಹೋಗಲ್ಲ. ಬೇರೆ ಊರಿಗೆ ನಮ್ಮ ಭೂಮಿ ರೈತರನ್ನ ಒಕ್ಕಲೆಬ್ಬಿಸುವ ಸರ್ಕಾರಕ್ಕೆ ಬೆಳಗಾವಿ ಬೆಂಗಳೂರು ವಿಚಾರ ಅಲ್ಲಿ ಒಂದೇ ನಿಮಿಷ. ಈಗ ನೀವೇನು ಬಂದಿದ್ದೀರಿ ಈಗ ಅವ್ರಿಗೆ